ಇಳಕಲ್ಗೆ ನಟ ಚೇತನ್ ಅಹಿಂಸಾ ಭೇಟಿ, ಸಾಮಾಜಿಕ ಮತ್ತು ರಾಜಕೀಯ ಹೋರಾಟಗಳ ಕುರಿತು ಮುಕ್ತ ಚರ್ಚೆ. ಇಳಕಲ್ ಸಾಮಾಜಿಕ ಹೋರಾಟಗಾರ ಹಾಗೂ ಕನ್ನಡ ಚಿತ್ರರಂಗದ ಖ್ಯಾತ ನಟ ಚೇತನ್ ಅಹಿಂಸಾ ಅವರು ಇಂದು ಇಳಕಲ್ ನಗರಕ್ಕೆ ಭೇಟಿ ನೀಡಿ ಸಾರ್ವಜನಿಕರು ಹಾಗೂ ಪತ್ರಿಕಾ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸಮಾಜದಲ್ಲೇ ಸಮಾನತೆ, ಸಾಮಾಜಿಕ ನ್ಯಾಯ ಹಾಗೂ ಸಂವಿಧಾನದ ಆಶಯಗಳನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ತಾವು ನಡೆಸುತ್ತಿರುವ ವಿವಿಧ ಸಾಮಾಜಿಕ ಹೋರಾಟಗಳ ಕುರಿತು ವಿವರಿಸಿದರು. ಜನಪರ ಚಳುವಳಿಗಳ ಮೂಲಕ ಶೋಷಿತ ಹಾಗೂ ಹಿಂದುಳಿದ ವರ್ಗಗಳ ಧ್ವನಿಯಾಗಿ ಕಾರ್ಯನಿರ್ವಹಿಸುವುದು ತಮ್ಮ ಉದ್ದೇಶವಾಗಿದೆ ಎಂದು ಹೇಳಿದರು. ಅಲ್ಲದೆ ರಾಜ್ಯ ಮತ್ತು ದೇಶದ ರಾಜಕೀಯ ಬೆಳವಣಿಗೆಗಳ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡ ಅವರು, ಪ್ರಜಾಪ್ರಭುತ್ವದ ಮೌಲ್ಯಗಳ ರಕ್ಷಣೆ, ಜನರ ಹಕ್ಕುಗಳ ಪರ ಹೋರಾಟ ಹಾಗೂ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವ ರಾಜಕೀಯ ಅಗತ್ಯವಾಗಿದೆ ಎಂದು ತಿಳಿಸಿದರು. ಇಳಕಲ್ ಪ್ರವಾಸದ ವೇಳೆ ಸ್ಥಳೀಯ ಯುವ ಮುಖಂಡರಾದ ಮಹಾಂತೇಶ್ ನಾರಾಯಣಿ, ವೆಂಕಟೇಶ್ ಬಂಡಿ, ಹನುಮಂತ್ ನಾರಾಯಣಿ, ಮಹಾಂತೇಶ್ ಚಲುವಾದಿ ಮತ್ತು ಇನ್ನಿತರ ಯುವ ಮುಖಂಡರು, ಅಭಿಮಾನಿಗಳು ಹಾಗೂ ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. ಬಳಿಕ ಪತ್ರಿಕಾ ಬಳಗದೊಂದಿಗೆ ವಿಶೇಷವಾಗಿ ಮಾತುಕತೆ ನಡೆಸಿದ ಚೇತನ್ ಅಹಿಂಸಾ ಅವರು ತಮ್ಮ ಮುಂದಿನ ಸಾಮಾಜಿಕ ಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡಿದರು. ಈ ಭೇಟಿ ಇಳಕಲ್ ನಗರದಲ್ಲಿ ಸಾರ್ವಜನಿಕರ ಗಮನ ಸೆಳೆದಿದ್ದು, ಹಲವರು ನಟ ಚೇತನ್ ಅಹಿಂಸಾ ಅವರೊಂದಿಗೆ ಭೇಟಿಯಾಗಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಆ ನಿಟ್ಟಿನಲ್ಲಿ ಪ್ರತಿಯೊಂದು ಕ್ಷೇತ್ರ ಇವಾಗಲೇ 224 ಮತಕ್ಷೇತ್ರದ ಸಮಾನತೆ ಸಭೆಗಳು ಮಾಡಿ ಯಶಸ್ಸಾಗಿದೆ. ಇವಾಗ ಎರಡನೇ ಸುತ್ತಲ್ಲಿ ನಾವು ರಾಜಕೀಯ ಮುನ್ನೋಟ ಸಭೆಗಳು ಮಾಡಿ ನಾವು ಇವಾಗಲೇ 30 ಇದೆ, ಹುಬ್ಳಿ, ಧಾರವಾಡ, ಗದಗ, ಬೆಳಗಾವಿ ಜಿಲ್ಲೆ ಫುಲ್ ಮಾಡಿ, ಬಿಜಾಪುರ ಮಾಡಿ, ಇವಾಗ ಬಾಗಲಕೋಟೆನ ಫುಲ್ ಮುಗಿಸಿದೀವಿ. ನಾಳೆ ಬಾದಾಮಿಗೆ ಹೋಗ್ತಾ ಇದೀವಿ. ಸೊ ಅದೇ ಅದು ಮುಗಿದು ಎಲ್ಲ ಕಡೆ ನಾವು ಕಟ್ಟೋದು ನಮ್ಮ ಉದ್ದೇಶ. ಸೊ ಈ ಒಂದು ಉತ್ತರ ಕರ್ನಾಟಕಕ್ಕೆ ಮೇನ್ ಫೋಕಸ್ ಕೊಡ್ತಾ ಇದ್ವಿ. ಉತ್ತರ ಕರ್ನಾಟಕಕ್ಕೆ ನಿರ್ಲಕ್ಷ್ಯ ಆಗಿದೆ. ಆ ಫೋಕಸ್ ಮಾಡಿ ನಾವೆಲ್ಲ ಒಗ್ಗಟ್ಟಾದ್ರೆ ನಿಜವಾಗ್ಲೂ ಉತ್ತಮ ಸಮಾಜ ಕಟ್ಟೋದು, ನಮ್ಮ ಮಕ್ಕಳಿಗೆ ನಮಗಾಗಿರೋ ಅನ್ಯಾಯಗಳು ಆ ಜನ ನಾವು ನೋಡ್ತೀವಿ.